kasih. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಾ ವ್ಲಾಗ್. ನಾನಿವತ್ತು ನಿಮಗೆ ತೋರಿಸ್ತಿರೋಂಥ ಪ್ಲೇಸು ಊಟಿಯಲ್ಲಿರುವಂತಹ ಫಸ್ಟ್ ಪ್ಲೇಸು ನಾವು ಹೋಗಿರೋಂತಹದ್ದು ಬೊಟಾನಿಕಲ್ ಗಾರ್ಡನ್. ಸೊ ನಾನು ಬೊಟಾನಿಕಲ್ ಗಾರ್ಡನ್ಗೆ ಇವಾಗ ಬಂದಿದ್ದೀವಿ. ಸೊ ಹಾಗಾಗಿ ಆ ವಿಡಿಯೋನ ನಿಮಗೆ ಫಸ್ಟ್ ವಿಡಿಯೋ ಆಗಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಯಾಕಂದರೆ ನಿಮ್ಮ ಒಂದು ಕಮೆಂಟು ನಮಗೆ ಎನರ್ಜಿ ಬೂಸ್ಟ್ ಆಗಿರುತ್ತೆ. ಏಕೆಂದರೆ ನೀವೊಂದು ಕಮೆಂಟ್ ಮಾಡಿದ್ರೆ ಒಳ್ಳೆ ಕಮೆಂಟು ನಾವು ಇನ್ನು ಮುಂದೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಥವಾ ವೀಡಿಯೋಸ್ನ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಒಂದೇ ಒಂದು ಕಮೆಂಟ್ ಮಾಡಿ. ವಾವ್, ಇಟ್ಸ್ ಅ ಬ್ಯೂಟಿಫುಲ್ ಪಾರ್ಕ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನೀವು ಊಟಿಗೆ ಬಂದರೆ ಯಾವುದೇ ಕಾರಣಕ್ಕೂ ಈ ಬೊಟಾನಿಕಲ್ ಗಾರ್ಡನ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಫ್ಲವರ್ಸ್ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಫ್ಲವರ್ ಗಿಡಗಳು ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬಾ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈ ಪಾರ್ಕ್ ತುಂಬ ಅಂದರೆ ಈ ಗಾರ್ಡನ್ ತುಂಬ ಫ್ಲವರ್ಸೇ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಪ್ಲೇಸ್ ನಮಗೂ ಕೂಡ ತುಂಬ ಇಷ್ಟ ಆಯಿತು. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಅಂದರೆ ಗಾರ್ಡನ್ ಆ್ಯಂಡ್ ಫ್ಲವರ್ಗಳು, ಈ ಫ್ಲವರ್ ಇರೋವಂಥ ಗಿಡಗಳು ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೀವೇ ನೋಡ್ತಿರ್ಬೋದು, ಮುನ್ನಿ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಹಾಗೆ ಮಕ್ಕಳನ್ನು ಕೂಡ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬೇರೆ ಬೇರೆ ಪ್ಲೇಸ್ಗೆ ಹೊರಟೋಗ್ಬಿಟ್ರೆ ಅಲ್ಲಿ, ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆಗೆ ಆಗ್ಬಿಟ್ವಿ. ಆದರೆ ಎಲ್ಲರೂ ಅವ್ರವ್ರಿಗೆ ಇಷ್ಟ ಆಗಿರೋವಂಥ ಕಡೆಗೆ ಮಕ್ಕಳುಗಳು ಹೊರಟೋಗ್ಬಿಟ್ರು. ಸೊ ಹಾಗಾಗಿ ಒಂಥರ ನೋಡ್ಕೊಂಡು ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಬಂದರು. ನನಗೆ ಊಟಿಗೆ ಬರಬೇಕಾದ್ರೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಏಕೆಂದರೆ ಅಕ್ಕಂದಿರು ಇನ್ನೇನಾದರೂ ಅಂದ್ಕೊತಾರೆ ಅಂತಲೇ ಆ್ಯಕ್ಚುಲಿ ಬಂದೆ. ಬಟ್ ಇಲ್ಲಿಗೆ ಬಂದಮೇಲಂತೂ ಸಖತ್ ಖುಷಿ ಆಯಿತು, ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಬಂದಿದ್ದಕ್ಕೆ ಸೀರಿಯಸ್ಲಿ ಬೋರ್ ಆಗಲಿಲ್ಲ. ನಾವು ಈಗ ಹೋಗ್ತಿರೋಂಥದ್ದು ಈ ಪ್ಲೇಸಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಆ ಬಿಲ್ಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಗ್ರೀನರಿಲಿ ಬಿಲ್ಡಿಂಗ್ ಪೂರ್ತಿ ಗ್ರೀನರಿಲೇ ತುಂಬ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಫ್ಲವರ್ಸ್ಗಳದ್ದು ಪಾಟ್ಗಳು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇ ನೋಡ್ತಿದ್ದೀರಲ್ಲ, ಈ ಪಾಟ್ಗಳೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ. ನಾವು ಇಲ್ಲೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಫೋಟೋ ಪಿಕ್ನ ಕೂಡ ತೆಗೆಸ್ಕೊಂಡ್ವಿ. ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ಒಂದು ಫೋಟೋ ಕಮೆಂಟ್ ಮಾಡಿ. ಈ ಬ್ಯೂಟಿಫುಲ್ ಆಗಿರೋಂಥ ಫ್ಲವರ್ಸ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾದ್ರೂ ಕಲರ್ಫುಲ್ ಆಗಿದೆ. ಅಲ್ಲಿ ನೀವು ಮುಂದೆನೂ ನೋಡಿ ಪಾಟ್ಗಳು ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ ಕ್ಯೂಟಾಗಿದೆ. ಎಲ್ಲ ಫ್ಲವರ್ಸ್ಗಳು, ಎಲ್ಲ ಥರ ಕಲರ್ಸ್ಗಳು, ಎಲ್ಲ ಥರ ಶೋ ಗಿಡಗಳು ಕೂಡ ಇಲ್ಲಿ ಪಾಟ್ ಮಾಡಿದೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಕಲರ್ ವೈಸ್ ಇರ್ಬೋದು, ಯಾವ ಥರ ಇದೆ ಅಂದರೆ ಎಲ್ಲ ಬ್ರಿಂಜಾಲ್ ಕಲರು, ಪಿಂಕು, ಆರೆಂಜು, ರೆಡ್ಡು, ಯೆಲ್ಲೋ, ಎಲ್ಲ ಥರದ ಕಲರ್ಸು ಫ್ಲವರ್ಸ್ಗಳು ಇಲ್ಲಿದೆ. ಆ್ಯಂಡ್ ಹ್ಯಾಂಗಿಂಗ್ ಫ್ಲವರ್ಸು ಕೂಡ ಇಟ್ಟಿದ್ದಾರೆ. ಇದು ಶೋ ಗಿಡನೂ ಕೂಡ ಇಟ್ಟಿದ್ದಾರೆ ಇಲ್ಲಿ. ತುಂಬಾ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಬಂದರೆ ಸೀರಿಯಸ್ಲಿ ಎಂಜಾಯ್ ಮಾಡ್ತೀರಾ ಈ ಪ್ಲೇಸ್ನ. ಬೊಟಾನಿಕಲ್ ಗಾರ್ಡನ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಕೋಲ್ಡ್ ವೆದರು, ಈ ತಂಪಾದ ಗಾಳಿ, ಈ ಗಾರ್ಡನ್ನು ಏನೋ ಒಂಥರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಈ ಪ್ಲೇಸಲ್ಲಿ ಮಾರ್ನಿಂಗೇ ನಾವು ರೀಚ್ ಆಗಿದ್ದರಿಂದ ಒಂಥರ ಚೆನ್ನಾಗಿದೆ, ತುಂಬ ಮೈಲ್ಡ್ ಆಗಿದೆ. ಆ್ಯಂಡ್ ಈ ಒಂದು ಫ್ಲವರ್ಸ್ ಮಧ್ಯೆ ಈ ತಂಪಾದ ಗಾಳೀಲಿ ಒಂಥರ ಓಡಾಡ್ತಿದ್ರೇ ಒಂಥರ ಸಖತ್ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಎಲ್ಲ ನೋಡಿರ್ತೀರಾ, ಬಟ್ ಏನು ಇವ್ರು ಇಷ್ಟೊಂದು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನನಗಂತೂ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಹೇಳ್ತಿದ್ದೀನಿ. ಕಳಿಸಿ ಕಳಿಸಿ ಕಳಿಸಿ.
ಎಷ್ಟು ಚೆನ್ನಾಗಿ ಮೋಡ ನೋಡಿ ಎಷ್ಟು ಕ್ಲೌಡಿ ಆಗಿದೆ ಅಂತ ಹೇಳಿ. ಅಂದರೆ ನಾವು ಬೆಳಗ್ಗೆ ಆಗಿದ್ರು ಆಲ್ರೆಡಿ 9:30 ಈ ಥರ ಆಗಿದ್ರೂ ಕೂಡ ನೀವು ನೋಡ್ತಿರ್ಬೋದು ಫುಲ್ ಕ್ಲೌಡಿ ಆಗಿದೆ. ಗೊತ್ತಾಗ್ತಾನೆ ಇಲ್ಲ. ಮಾರ್ನಿಂಗ್ ಒಂದು 5:30ಗೇನೋ ಬಂದಿದ್ದೀವಿ, 6ಗೆ ಬಂದಿದ್ದೀವಿ ಏನೋ ಫೀಲ್ ಆಗ್ತಿದೆ. ಆ ಫೀಲೇ ಒಂಥರ ತುಂಬ ಚೆನ್ನಾಗಿದೆ. ನನ್ನ ಮಗಳಂತೂ ಕೈಗೆ ಸಿಗ್ತಿರ್ಲಿಲ್ಲ, ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗಂತೂ ಇಲ್ಲಿ ಒಂಥರ ಪಂಜರದಿಂದ ಬಂದು ಗಿಣಿನ ಹೊರಗಡೆ ಬಿಡ್ತಾರಲ್ಲ ಆ ಥರ ಆಗಿಬಿಟ್ಟಿತ್ತು ಅವಳಿಗೆ. ಸಖತ್ತು ಓಡಾಡ್ತಿದ್ಲು. ಅವಳಿಗೆ ಒಂಥರ ಏನೋ ಕಾಲು ನೋವು ಅಂತಲೂ ಕೂಡ ಅನ್ನಿಸ್ತಿರ್ಲಿಲ್ಲ ಅನಿಸುತ್ತೆ, ಅಷ್ಟು ಫಾಸ್ಟಾಗಿ ಓಡಾಡ್ತಿದ್ಲು. ನೀವೇ ನೋಡ್ತಿರ್ಬೋದು ಹೇಗೆ ಓಡಾಡ್ತಿದ್ದಾಳೆ ಅಂತ ಹೇಳಿ. ಎಲ್ಲರೂ ಅಷ್ಟೇ, ಮಕ್ಕಳು ಎಲ್ಲೆಲ್ಲಿಗೆ ಹೋದ್ರು ಅಂತಲೇ ಗೊತ್ತಿಲ್ಲ. ಅವರೊಟ್ಟಿಗೆ ಅವರು ಸುಮ್ಮನೆ ಅವರವರು ಒಂದು 3 ಮೆಂಬರ್ಸ್ 2 ಮೆಂಬರ್ಸ್ ಈ ಥರ ಹೋಗೇ ಬಿಟ್ಟರು. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಎಂಜಾಯ್ ಮಾಡ್ತಿದ್ರು ನೋಡಿಕೊಂಡು. ಇಲ್ಲಿ ನೋಡಿದ್ರೆ ಪುಟ್ಟ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಅಂದರೆ ನಮ್ಮ ಅತ್ತಿಗೆ ಫ್ರೆಂಡ್ ಬಂದಿದ್ರು, ಟೀಚರು, ಅವ್ರ ಮಕ್ಕಳು ಅವರು. ತುಂಬಾ ದೊಡ್ಡ ಗಾರ್ಡನ್ ಇದು. ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಹೋಗ್ತಿರೋಂಥ ಕಡೆ ಭಾರತ ಮ್ಯಾಪ್ನ ಕೂಡ ಬಿಡಿಸಿದ್ರು ಗಾರ್ಡನಲ್ಲಿ, ಗ್ರೀನರಿಲೇ. ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ ಅಂತ ಹೇಳಿ ಅದ್ರ ಹತ್ರ ರೀಚ್ ಆದ್ವಿ. ನೀವು ನೋಡ್ತಿರ್ಬೋದು ಮ್ಯಾಪ್ನ ಕೂಡ ಅಲ್ಲಿ ಬಿಡಿಸಿದ್ದಾರೆ. ಸೊ ಅಲ್ಲಿಗೆ ಬಂದು ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಜನ ಎಲ್ಲರೂ ಫೋಟೋಸ್ ತೊಗೊಂಡ್ರು ಅಲ್ಲಿ. ನೀವು ನೋಡ್ತಿರ್ಬೋದು ಅದೊಂಥರ ಫೋಟೋಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಭಾರತ ಮ್ಯಾಪು. ಹಾಗಾಗಿ ಎಲ್ಲ ಫೋಟೋನ ಅಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ರು.
ಆ್ಯಕ್ಚುಲಿ ಇಲ್ಲಂತೂ ಫುಲ್ ಓಡೋಕ್ಕೆ ಆಗಲ್ವೇನೋ ಅಷ್ಟು ದೊಡ್ಡ ಗಾರ್ಡನ್ ಇದೆ ಇದು. ಆದಷ್ಟು ನಾವು ಫುಲ್ಲು ನೋಡ್ಕೊಂಡು ಬಂದ್ವಿ. ನನಗೆ ಮೇಲ್ಗಡೆ ಸ್ವಲ್ಪ ಹೋಗೋಕ್ಕಾಗಲೇ ಇಲ್ಲ, ಹಾಗಾಗಿ ಮುನ್ನಿ ನಾನೇ ವಿಡಿಯೋ ಮಾಡ್ಕೊಂಬರ್ತೀನಿ ಅಮ್ಮ ಅಂತ ಹೇಳಿ ಫೋನ್ನ ಇಸ್ಕೊಂಡು ಹೋದ್ಲು. ನನಗಂತೂ ತುಂಬಾ ಒಂಥರ ಸ್ಟ್ರೈನ್ ಆಗಿಬಿಡ್ತು. ಅಷ್ಟು ದೊಡ್ಡ ಗಾರ್ಡನ್ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ನಾನು ಒಂದು 75% ಗಾರ್ಡನ್ನ ನೋಡಿದೆ, ಬಟ್ ಫುಲ್ ಗಾರ್ಡನ್ನ ನಾನು ನೋಡೋಕ್ಕಾಗಲಿಲ್ಲ. ಅಲ್ಲಿ ಯಾರೋ ಪಾಪದ್ದು ಬರ್ಡೇ ಸೂಟು ಕೂಡ ಮಾಡಿಸ್ತಾಯಿದ್ರು, ಅದನ್ನು ಕೂಡ ಹಾಗೆ ನೋಡಿಕೊಂಡು ನಾನು ಮತ್ತು ಅಕ್ಕ ನಿಂತ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಅದನ್ನು ನೋಡ್ತಾ ಇದ್ವಿ. ಬಟ್ ಇನ್ನೆಲ್ಲರೂ ಕೂಡ ಮೇಲ್ಗಡೆ ಹೋಗಿ ಎಲ್ಲನೂ ನೋಡ್ಕೊಂಡು ಬಂದರು. ನಾನು ಆ್ಯಕ್ಚುಲಿ ಇಲ್ಲಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ಹೊರಗಡೆ ವಾಯ್ಸ್ ಅಂದರೆ ತುಂಬ ಬೇರೆಯವ್ರ ವಾಯ್ಸೇ ಕೇಳಿಸ್ತಿದೆ. ನನ್ನ ವಾಯ್ಸ್ ಅಷ್ಟೊಂದು ಕೇಳಿಸ್ತಿಲ್ಲ, ಹಾಗಾಗಿ ನಾನು ವಾಯ್ಸ್ನ ಮತ್ತೆ ಕೊಡ್ತಾಯಿದ್ದೀನಿ. ಡೈರೆಕ್ಟ್ ವಾಯ್ಸ್ನ ನಾನು ಹಾಕ್ತಿಲ್ಲ, ಅಂದರೆ ಅದು ತುಂಬ ಒಂಥರ ಸುಸ್ತಾಗಿರೋ ಥರ ಮಾತು ಕೂಡ ಆಡಿದ್ದೀನಿ. ಅಂದರೆ ಉಸಿರಿಟ್ಕೊಂಡು ಮಾತಾಡೋಕ್ಕಾಗಿಲ್ಲ, ಅಲ್ಲಿ ಸರಿಯಾಗಿ ಉಸಿರಿಟ್ಕೊಂಡು ಥರ ಮಾತಾಡಿದ್ದೀನಿ. ಸೊ ಹಾಗಾಗಿ ನಾನು ಅದನ್ನು ಡೈರೆಕ್ಟ್ ವಿಡಿಯೋನ ಅಂದರೆ ವಾಯ್ಸ್ನ ಹಾಕ್ತಿಲ್ಲ, ನಾನು ಎಕ್ಸ್ಟ್ರಾ ವಾಯ್ಸ್ನ ಕೊಟ್ಟು ನಾನು ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೊಟಾನಿಕಲ್ ಗಾರ್ಡನಲ್ಲಿ ನಾವು ಹೇಗೆ ಗ್ರೀನರಿನ ಅಂದರೆ ಮನೆ ಹತ್ರ ನಾವು ಹೇಗೆ ಫ್ಲವರ್ಸ್ಗಳನ್ನ ಯಾವ್ಯಾವ ಥರದನ್ನ ನಾವು ಬೆಳೆಸ್ಬೋದು ಅಂತಲೂ ಕೂಡ ನಾವು ತಿಳ್ಕೊಬೋದು. ಅಷ್ಟು ಚೆನ್ನಾಗಿದೆ. ಅಂದರೆ ನಾವು ಹೇಗೆ ತಿಳ್ಕೊಬೋದು ಅಂತ ಹೇಳಿದರೆ, ಫ್ಲವರ್ಸ್ಗಳು ಕಲರ್ಫುಲ್ಲಾಗಿ ಯಾವುದಿದೆ, ಯಾವುದನ್ನು ತಂದರೆ ಮನೆ ಹತ್ರ ಕಲರ್ಫುಲ್ ಇರುತ್ತೆ ಅಂತಲೂ ಕೂಡ ತಿಳ್ಕೊಬೋದು. ಒನ್ಸ್ ಅಗೇನ್ ನಾನು ಹೇಳ್ತಿದ್ದೀನಿ, ನೀವು ಊಟಿಗೆ ಬಂದರೆ ಯಾವುದೇ ಕಾರಣಕ್ಕೂ ಬೊಟಾನಿಕಲ್ ಗಾರ್ಡನ್ನ ಮಿಸ್ ಮಾಡ್ಕೊಳ್ದೆ ನೋಡಿ. ಯಾಕಂದರೆ ಇಲ್ಲಿ ತುಂಬ ಪ್ಲೇಸಸ್ ಇದೆ, ಹಾಗಾಗಿ ನಮಗೂ ಎಷ್ಟೋ ಪ್ಲೇಸ್ಗಳು ಮಿಸ್ ಆಗುತ್ತೆ. ಆದರೂ ಈ ಬೊಟಾನಿಕಲ್ ಗಾರ್ಡನ್ನ ನೀವು ಮಿಸ್ ಮಾಡ್ಕೊಳ್ದೆ ನೋಡಿ, ಅಂದರೆ ಇಷ್ಟ ಆಗುತ್ತೆ. ಒಂಥರ ಮೈಲ್ಡ್ ಆಗಿದೆ ಈ ಪ್ಲೇಸ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ನಾವು ಬಂದಿರೋದಕ್ಕೆ ಹೀಗೆ ಕಾಣಿಸ್ತಿದೆಯಾ ಅಥವಾ ಎಲ್ಲ ಟೈಮಲ್ಲೂ ಹೀಗೆ ಕಾಣಿಸುತ್ತಾ ನಮ್ಗೆ ಗೊತ್ತಿಲ್ಲ, ಬಟ್ ತುಂಬ ಮೈಲ್ಡ್ ಆಗಿದೆ. ಪ್ಲೇಸ್ ಅಂತೂ ಬ್ಯೂಟಿಫುಲ್ ಅಂತ. ಪ್ರತಿಯೊಂದು ಪ್ಲೇಸಸ್ನು ನಾನು ವಿಡಿಯೋ ಮಾಡ್ಕೊತೀನಿ, ಪ್ರತಿಯೊಂದೂ ಕೂಡ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಹೀಗೆ ನೋಡ್ತಾ ಇರಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ. ನಾನು ಏನಾದರೂ ಚೇಂಜಸ್ ಮಾಡ್ಕೊಬೇಕಾ ನನ್ನ ವೀಡಿಯೋಸಲ್ಲಿ ಅಂತಲೂ ಕೂಡ ನೀವು ದಯವಿಟ್ಟು ಹೇಳಿ. ಆ ಥರ ನೀವು ಹೇಳೋದ್ರಿಂದ ನಮಗೂ ಚೇಂಜಸ್ ಮಾಡ್ಕೊಬೋದು. ಹಾಗೆ ನಿಮ್ಮ ಸಪೋರ್ಟು ನಮಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಆದ್ದರಿಂದ ದಯವಿಟ್ಟು ಕಮೆಂಟಲ್ಲಿ ಹೇಗಿರುತ್ತೆ ಅಥವಾ ಹೇಗೆ ಮಾಡ್ತಿದ್ದೀವಿ, ಏನು ತಪ್ಪು ಮಾಡ್ತಿದ್ದೀವಿ, ಏನು ಸರಿ ನೋಡಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ. ಹಾಗೆ ನೀವು ಫ್ಯಾಮಿಲಿ ಜೊತೆ ನೀವು ಕೂಡ ಊಟಿ ಟ್ರಿಪ್ ಹೋಗಿ, ತುಂಬ ಚೆನ್ನಾಗಿದೆ. ಎಲ್ಲ ಕೂಡ ಎಂಜಾಯ್ ಮಾಡ್ತೀರಾ. ಮಕ್ಕಳು ಕೂಡ ಕರ್ಕೊಂಡೋಗಿ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು.